ನೆಹರು ಅವರನ್ನ ಡೆಲಿಬರೇಟ್ ಆಗಿ ಒಂದೇ ಮಾತರಂ ವಿಚಾರದಲ್ಲಿ ಏಕೈಕ ವಿಲನ್ ಅನ್ನೋ ರೀತಿ ಬಿಂಬಿಸೋ ಪ್ರಯತ್ನ ಆಗ್ತಾ ಇದೆಯಾ? ಅದರಲ್ಲೂ ಮೋದಿ ಅವರ ಹತ್ರ ಯಾಕಂದ್ರೆ ನಿನ್ನೆ ಮತ್ತದೇ ಚರ್ಚೆ ಆಗುತ್ತೆ. ಈ ಕೇವಲ 2 ಸ್ಟ್ಯಾನ್ಸಾವನ್ನ ಮಾತ್ರ ಹಾಡ್ಲಿಕ್ಕೆ ಒಪ್ಪಿಗೆ ಸೂಚಿಸಿದ ಸಭೆಯಲ್ಲಿ ಇದ್ದಿದ್ದು ಕೇವಲ ನೆಹರು ಮಾತ್ರ ಅಲ್ಲ, ಒಂದಷ್ಟು ಪಟ್ಟಿಯಲ್ಲಿ ಹೆಸರು ಕೂಡ ಹೇಳ್ತಾರೆ. ಸರ್ದಾರ್ ಪಟೇಲ್ರು ಇದ್ರು, ಗಾಂಧಿ ಇದ್ರು, ಹಾಗೆ ಬೋಸ್ ಅವರಿದ್ರು, ರಾಜೇಂದ್ರ ಪ್ರಸಾದ್ ಅವರಿದ್ರು, ಮೌಲಾನಾ ಆಜಾದ್ ಅವರಿದ್ರು, ಸರೋಜಿನಿ ನಾಯ್ಡು ಅವರಿದ್ರು. ಇವರೆಲ್ಲರೂ ಸೇರಿ ಕೂಡಿ ಕೈಗೊಂಡ ನಿರ್ಧಾರವನ್ನ ಕೇವಲ ನೆಹರು ಅವರು ಮಾತ್ರ ತುಂಡರಿಸಿದ್ದು ಅಂತ ಹೇಳಿ ಡೆಲಿಬರೇಟ್ ಆಗಿ ನೆಹರು ಅವರನ್ನ ಅಟ್ಯಾಕ್ ಮಾಡ್ಲಾಗ್ತಾ ಇದೆ. ನೆಹರು ಅವರನ್ನ ಅಟ್ಯಾಕ್ ಮಾಡೋದು ಬರೀ ತುಂಡರಿಸಿದ್ರು ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ. ಒಂದು, ನಾನು ತುಂಡರಿಸುವ ವಿಚಾರವನ್ನ ನಿಮ್ಗೆ ಹೇಳೋದಾದ್ರೆ, ತುಂಡರಿಸುವ ವಿಚಾರ ಹೇಗೆ ಶುರುವಾಯಿತು ಅಂತಂದ್ರೆ 1923ರ ಕಾಕಿನಾಡದ ಸಭೆಯಲ್ಲಿ ಮೌಲಾನಾ ಮಹಮ್ಮದ್ ಅಲಿ ಕೂತಿದ್ರು. ವಿಷ್ಣು ದಿಗಂಬರ್ ಪುಲಸ್ಕರ್ ಹಾಡಬೇಕು ಅಂತ ಬಂದಿದ್ರು ವಂದೇ ಮಾತರಂ. ಇನ್ನೇನು ಹಾಡ್ಲಿಕ್ಕೆ ಶುರುವಾಗಬೇಕಾದಾಗ ಅವ್ರು ತಡೆದ್ರು, ಹಾಡಬಾರದು ಈ ಗೀತೆನ ಅಂತ. ಯಾಕೆ ಅಂತ ಕೇಳಿದ್ರೆ ಇದರಲ್ಲಿ ದೇವಿಯನ್ನ ಪೂಜಿಸುವಂತ ಪರಿಕಲ್ಪನೆ ಇದೆ, ವಂದೇ ಮಾತರಂ ಅನ್ನುವಂತ ಈ ಪರಿಕಲ್ಪನೆಗೆ ನನ್ನ ಧರ್ಮದಲ್ಲಿ ಸ್ಥಾನ ಇಲ್ಲ ಅಂತಂದ್ರು ಅವರು. ತಕ್ಷಣ ವಿಷ್ಣು ದಿಗಂಬರ್ ಪುಲಸ್ಕರ್ ಹೇಳಿದ್ರು, ಇದು ಮಸೀದಿ ಕಾರ್ಯಕ್ರಮ ಅಲ್ಲಪ್ಪ, ಇದು ರಾಷ್ಟ್ರೀಯ ಕಾರ್ಯಕ್ರಮ, ಇದು ಹಾಡಬೇಕು ಅಂತ ನಾನು ಬಂದಿದ್ದೀನಿ, ನಾನು ಹಾಡೋದನ್ನ ಕೇಳಬೇಕು ಅಂತ ಜನ ಕೂತಿದ್ದಾರೆ, ನೀನ್ ಯಾವನ್ ಹೇಳಲಿಕ್ಕೆ ಅಂತ. ಹಂಗಂದ ಅವ್ರು ಏನ್ ಹೇಳಿದ್ರು, ನಿನ್ನ ಧರ್ಮದಲ್ಲಿ ಸಂಗೀತಕ್ಕೆ ಅವಕಾಶ ಇಲ್ಲ ಅಂತಂದ್ಯಲ್ಲ ನೀನು, ಈಗ ನಿನ್ನ ಅಧ್ಯಕ್ಷ ಪದವಿಯಲ್ಲಿ ಕರ್ಕೊಂಡು ಬಂದು ಬಾಜಾ ಭಜಂತ್ರಿ ಬಾಜಿಸ್ಕೊಂಡು ಬಂದ್ರಲ್ಲ, ಆಗ ಸಂಗೀತ ನಡೀತಿತ್ತ, ವಂದೇ ಮಾತರಮಿಗೆ ಮಾತ್ರ ಆಗೋದಿಲ್ವಾ ಅಂತ ವಿಷ್ಣು ದಿಗಂಬರ್ ಪುಲಸ್ಕರ್ ಭರ್ಜರಿಯಾಗಿ ವಂದೇ ಮಾತರ ಮಾಡಿದ್ರು. ಜನ ಅದಕ್ಕೆ ಅದ್ಭುತವಾಗಿರುವಂತ ರಿಯಾಕ್ಷನ್ ಕೊಟ್ಟರು. ಆದ್ರೆ ಕಾಂಗ್ರೆಸ್ಸಿನ ಒಳಗೆ ತಳಮಳ ಶುರುವಾಗ್ಬಿಡ್ತು. ನಮಗೆ ಹೀಗೆ ಮಾಡ್ಕೊಂಡು ಹೋದ್ರೆ ಮುಸ್ಲಿಮರು ನಮ್ಮಿಂದ ದೂರ ಆಗ್ಬಿಡ್ತಾರೆ ಅಂತ ಮಹಾತ್ಮ ಗಾಂಧೀಜಿಯ ನೇತೃತ್ವದಲ್ಲಿ ವಂದೇ ಮಾತರಂನಲ್ಲಿ ಯಾವ ಸ್ಟ್ಯಾನ್ಸಾದಲ್ಲಿ ದುರ್ಗೆಯ ಪರಿಕಲ್ಪನೆ ಬರುತ್ತೋ ಆ ಸ್ಟ್ಯಾನ್ಸಾ ತೆಗೆದುಬಿಡಿ ಅಂದ್ರು. ಮೊದಲು ತೆಗೆದಿದ್ದು ಕೊನೆ ಸ್ಟ್ಯಾನ್ಸಾಗಳು ಮಾತ್ರ, ಕೊನೆಯ ಒಂದು ಸ್ಟ್ಯಾನ್ಸಾ ಮಾತ್ರ. ಆಮೇಲೆ ನಿಧಾನವಾಗಿ ಕೋಟಿ ಕೋಟಿ ಕಂಠ ಕರಕರ ತೆಗೆದ್ರು. ಆಮೇಲೆ ತುಮಿ ವಿದ್ಯಾ ತುಮಿ ಧರ್ಮ ಇದನ್ನು ತೆಗೆದ್ರು. ನಿಧಾನವಾಗಿ ಒಂದೊಂದನ್ನೇ ತೆಗೆದ್ರು. ಈ ಒಂದೊಂದನ್ನೇ ತೆಗೆದಿದ್ದಕ್ಕೆ ಇವರನ್ನ ಆರೋಪ ಮಾಡೋದಲ್ಲ, ಅದರಲ್ಲಿ ಎಲ್ಲರೂ ಇದ್ರು. ಆಯ್ತು, ಗಾಂಧೀಜಿ ಹೇಳಿದ್ದನ್ನ ಧಿಕ್ಕರಿಸುವಂತ ಪ್ರಕ್ರಿಯೆ ಯಾವತ್ತೂ ಇರಲಿಲ್ಲ, ಆಯ್ತು ಅಂತ ಒಪ್ಪಿಕೊಂಡ್ರು. ಆದ್ರೆ ನಿಜವಾದ ಸಮಸ್ಯೆ ಯಾವಾಗ ಶುರುವಾಯ್ತು ಅಂತಂದ್ರೆ, ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಈ ದೇಶದ ರಾಷ್ಟ್ರಗೀತೆ ಯಾವ್ದಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ, ರಾಷ್ಟ್ರಧ್ವಜ ಯಾವ್ದಾಗಬೇಕು ಅಂತ ಕೇಳಿದಾಗ ಕೇಸರಿ ಧ್ವಜ ಚರಕ ಇರಬೇಕು ಅಂತ ಜನರ ಅಪೇಕ್ಷೆ ಇತ್ತು. ಯಾಕೆಂದ್ರೆ ಮುಸಲ್ಮಾನರು ನಮಗೋಸ್ಕರ ಒಂದು ಪ್ರತ್ಯೇಕ ರಾಷ್ಟ್ರ ಅಂತ ತಗೊಂಡಾಗ ಅವ್ರು ಹಸಿರು ಧ್ವಜ ಮಾಡ್ಕೊಳ್ತಾರೆ. ನಾವು ಹಾಗಿದ್ರೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ, ನಮ್ಗೊಂದು ಕೇಸರಿ ಧ್ವಜ ಇರಲಿ ಅನ್ನೋ ಪರಿಕಲ್ಪನೆ ಇತ್ತು. ಆದ್ರೆ ಇವರೆಲ್ಲ ಸೇರ್ಕೊಂಡು ಬಣ್ಣ ಬಣ್ಣದ ಧ್ವಜ ಮಾಡಿದ್ರು. ಮುಸಲ್ಮಾನರಿಗೆ ಹಸಿರು, ಕ್ರಿಶ್ಚಿಯನ್ರಿಗೆ ಬಿಳಿ ಮತ್ತು ಹಿಂದೂಗಳಿಗೆ ಕೇಸರಿ ಅಂತ ಮಾಡಿ ಒಂದು ಬಣ್ಣದ ಧ್ವಜ ತಗೊಂಡ್ಬಂದ್ರು. ಫೈನ್. ಆಮೇಲೆ ಎರಡನೇದು, ಈ ದೇಶದ ರಾಷ್ಟ್ರಗೀತೆ ಯಾವ್ದಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ನಿಸ್ಸಂಶಯವಾಗಿ ಈ ದೇಶದ ಬಹುತೇಕರು, ಕೆಲವು ಜನರನ್ನ ಬಿಟ್ರೆ ಉಳಿದವರೆಲ್ಲರೂ ಒಂದೇ ಮಾತರಂ ಆಗಬೇಕು ಅಂದಿದ್ರು. ಒಂದೇ ಮಾತರಂ ಬೇಡ ಅನ್ಲಿಕ್ಕೆ ನೆಹರು ಕೊಟ್ಟ ಕಾರಣ ಏನು ಗೊತ್ತಾ? ನೆಹರು ಹೇಳಿದ್ರು, ಒಂದೇ ಮಾತರಂ ಬ್ರಿಟಿಷ್ ಬ್ಯಾಂಡಿಗೆ ಸೂಟ್ ಆಗೋದಿಲ್ಲ ಅಂದ್ರು. ವಿಷ್ಣು ದಿಗಂಬರ್ ಪುಲಸ್ಕರ್ ಓಪನ್ ಚಾಲೆಂಜ್ ಮಾಡಿದ್ರು, ನಾನು ಒಂದೇ ಮಾತರಂನ ನೀವು ಸಾಮಾನ್ಯರು ಹಾಡಬೇಕು ಅಂದ್ರೆ ಅಂತ ರಾಗ ಹಾಕೊಡ್ತೀನಿ, ಒಂದೇ ಮಾತರಂನ ಬ್ರಿಟಿಷ್ ಬ್ಯಾಂಡಿಗೆ ಸೂಟ್ ಆಗಬೇಕು ಅಂದ್ರೆ ಅದಂತ ಸೂಟ್ ಮಾಡ್ಕೊಡ್ತೀನಿ ಅಂತ. ಇವ್ರು ಕೇಳಲಿಲ್ಲ. ಕೊನೆಗೆ ಅವತ್ತಿನ ದಿನಗಳಲ್ಲಿ ಮಾಸ್ಟರ್ ಕೃಷ್ಣ ರಾಮಚಂದ್ರ ಪುಲಂಬ್ರಿಕರ್ ಅಂತ ಒಬ್ಬ ಶ್ರೇಷ್ಠ ಸಂಗೀತ ಕಲಾನಿಧಿಯನ್ನು ಬಿರುದಿತ್ತು ಅವರಿಗೆ. ಆಲ್ ಇಂಡಿಯಾ ರೇಡಿಯೋದ ಹಾಡುಗಾರರಾಗಿದ್ರು. ಅವರು ಚಾಲೆಂಜ್ ಮಾಡಿದ್ರು, ನಾನು ಈ ಹಾಡಿಗೆ ಜನ ಹಾಡುವಂತ ರಾಗ ಹಾಕೊಡ್ತೀನಿ ಅಂತ. ಸೋ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಅವರು ಮಾಸ್ಟರ್ ಕೃಷ್ಣ ಅಂತಾನೆ ಕರಿತಿದ್ರು ಅವ್ರನ್ನ. ಅವ್ರು ಹಗಲು ರಾತ್ರಿ ಜನ ಹಾಡಬಲ್ಲಂತ ರಾಗ ಬೇಕು ಅಂತ ಯೋಚನೆ ಮಾಡಿ ಕೊನೆಗೊಂದಿನ ಇದಕ್ಕಿಂತ ರಾಗ ಸಿಕ್ತು ಅಂತ ತನ್ನ ಹೆಂಡತಿ ಮುಂದೆ ಹಾಡಿದ್ರು. ಶಿ ವಾಸ್ ಸೋ ಹ್ಯಾಪಿ, ಅಯ್ಯೋ ಇದು ನಾನು ಹಾಡಬಲ್ಲೆ ಅಂತ. ಕೊನೆಗೆ ಅವ್ರ ರಾಗವನ್ನ ಹಾಕಿ HMV ರೆಕಾರ್ಡ್ ಮಾಡಿಸಿದ್ರು, ಎಲ್ರಿಗೂ ಕೇಳಿಸಿದ್ರು. ಎವ್ರಿ ಒನ್ ವರ್ ಬಬ್ಲಿಂಗ್ ವಿತ್ ಜಾಯ್, ಗೂಸ್ ಬಂಪ್ಸ್ ಬಂದಿತ್ತು ಎಲ್ರಿಗೂ. ಕೇಳಿದ್ರು ಯಾವ ರಾಗ ಇದು ಅಂತ. ಅವ್ರು ಹೇಳಿದ್ರು, ನಂಗೂ ಗೊತ್ತಿಲ್ಲ ರಾಗ ಯಾವುದು ಅಂತ, ಇದನ್ನ ರಾಷ್ಟ್ರೀಯ ರಾಗ ಅಂತ ಕರೆದು ಬಿಟ್ಟಿದ್ದೀನಿ ನಾನು ಅಂತ. ಒಂದು ಹೊಸ ರಾಗ ಸೃಜನೆಗೊಂಡಿತ್ತು ಅದಕ್ಕೆ. ಆದ್ರೆ ಆಲ್ ಇಂಡಿಯಾ ರೇಡಿಯೋ ಅವ್ರಿಗೆ ಆ ಹಾಡನ್ನು ಹಾಡ್ಲಿಕ್ಕೆ ಬಿಡಲಿಲ್ಲ. ಯಾಕೆಂದ್ರೆ ಜವಾಹರ್ಲಾಲ್ ನೆಹರು ಕಡ್ಡಾಯ ಮಾಡಿದ್ರು, ಆ ಹಾಡನ್ನು ಹಾಡ್ಲಿಕ್ಕೆ ಬಿಡಿಸಬೇಡಿ ಅಂತ. ಹಿಂಗಾಗಿ ಅವರು ಆಲ್ ಇಂಡಿಯಾ ರೇಡಿಯೋವನ್ನ ಧಿಕ್ಕರಿಸಿದ್ರು. ನಾನು ಬರದೇ ಇಲ್ಲ ನಿಮ್ ಕಾರ್ಯಕ್ರಮಕ್ಕೆ ಅಂತ ಧಿಕ್ಕರಿಸಿದ್ರು. ಕೊನೆಗೆ ನೆಹರು ಹೇಳಿದ್ರು, ಓಕೆ ಇದು ಎಲ್ಲರೂ ಹಾಡುವಂತ ರಾಗ ಆಗಿದೆ, ಆದ್ರೆ ಬ್ರಿಟಿಷ್ ಬ್ಯಾಂಡಿಗೆ ಸೂಟ್ ಆಗೋದಿಲ್ವಲ್ಲ ಅಂತ. ಈತ ಮುಂಬೈನಲ್ಲಿ ಬ್ಯಾಂಡಿನ ಜೊತೆ ಹೆಜ್ಜೆ ಹಾಕ್ತಾ ಆ ಬ್ಯಾಂಡಿನ ಹೇಗ್ ರಾಗ ಬೇಕು ಅಂತ ಆಲೋಚನೆ ಮಾಡಿ ಅದಕ್ಕೆ ಸೂಟ್ ಆಗುವಂತ ರಾಗ ಹಾಕಿದ್ರು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ದೇಶ ವಿಭಜನೆ ಆಗುವಾಗ ಅಥವಾ ದೇಶದಿಂದ ಬ್ರಿಟಿಷರು ಬಿಟ್ಟು ಹೋಗುವಾಗ ನಮ್ಮ ಬ್ಯಾಂಡ್ನವರು ನುಡಿಸಿದ ಗೀತೆ ಗಾಡ್ ಸೇವ್ ದ ಕಿಂಗ್. ಆದ್ರೆ ಬ್ರಿಟಿಷರು ನುಡಿಸಿದ ಗೀತೆ ವಂದೇ ಮಾತರಂ ಆಗಿತ್ತು. ಎಷ್ಟು ಚೆನ್ನಾಗಿ ಬ್ಯಾಂಡಿನ ಮೂಲಕ ನುಡಿಸಿದ್ರು ಅಂತಂದ್ರೆ ಇಡೀ ದೇಶ ಹೆಮ್ಮೆ ಪಟ್ಕೊಂಡಿತ್ತು. ಆದ್ರೆ ದುರಂತ, ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಬರೋ ಹೊತ್ತಿನಲ್ಲಿ ನಾವು ರಾಷ್ಟ್ರಗೀತೆಯಾಗಿ ಜನಗಣಮನವನ್ನು ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಹೇಳುವಾಗ ಏನ್ ಹೇಳಿದ್ರು ಗೊತ್ತಾ? ನಾವೆಲ್ಲರೂ ವಿದೇಶದ ಮೀಟಿಂಗಿಗೆ ಹೋಗಿದ್ವಿ, ಅಲ್ಲಿ ಬ್ಯಾಂಡ್ ಅಲ್ಲಿ ನುಡಿಸ್ಲಿಕ್ಕೆ ಯಾವ್ದಾದ್ರು ಗೀತೆ ಬೇಕು ಅಂತ ಕೇಳಿದ್ರು, ನಮ್ಮ ಹತ್ರ ಬೇರೆ ಯಾವ್ದು ರೆಕಾರ್ಡಿಂಗ್ ಇರಲಿಲ್ಲ, ಇದು ಕೊಟ್ಬಿಟ್ವಿ. ಒಂದು ದೇಶದ ರಾಷ್ಟ್ರಗೀತೆ ಇಷ್ಟು ಸಲೀಸಾ?
ಜವಾಹರ್ಲಾಲ್ ನೆಹರು ಟುಕ್ ಇಟ್ ಫಾರ್ ಗ್ರಾಂಟೆಡ್. ಇಡೀ ದೇಶವನ್ನ ನಾನು ಹೇಳ್ದಂಗೆ ಕೇಳುತ್ತೆ ಅನ್ನೋ ತರ ತಗೊಂಡೋಗಿ ಕೊಟ್ಟು ಬಂದ್ಬಿಟ್ಟೆ ಅಂತ ಹೇಳಿದ್ರು. ಇಡೀ ದೇಶ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಯ್ತು. ನನಗೆ ರವೀಂದ್ರನಾಥ್ ಠಾಕೂರ್ರ ದೇಶಭಕ್ತಿಯ ಬಗ್ಗೆ ನಯಾ ಪೈಸೆಯಷ್ಟು ಬೇಜಾರಿಲ್ಲ ಅಥವಾ ಎಳ್ಳಷ್ಟು ಅನುಮಾನ ಇಲ್ಲ. ನಾನು ಅಪಾರವಾಗಿ ಗೌರವಿಸ್ತೀನಿ. ಆದ್ರೆ ಈ ಗೀತೆಯನ್ನ ಹಾಡಿದ್ಯಾವಾಗ ಅವ್ರಿಗೆ ಬೇರೆ ಬೇರೆ ಕಾರಣವನ್ನು ಕೊಡ್ತಾರೆ. ಸ್ವತಃ ಅವತ್ತಿನ ಟೆಲಿಗ್ರಾಫ್ ಪತ್ರಿಕೆ ಬರೀತು ಈ ಗೀತೆಯನ್ನ ಮೊದಲ ಬಾರಿಗೆ ಹಾಡಿದ್ದು 5th ಜಾರ್ಜ್ ಭಾರತಕ್ಕೆ ಬಂದಾಗ ಅಂತ. 5th ಜಾರ್ಜ್ ಭಾರತಕ್ಕೆ ಬಂದಾಗ ಅವನ ಸ್ವಾಗತಕ್ಕೆ ಅವತ್ತಿನ ಕಾಂಗ್ರೆಸ್ ಹಾಡಿಸಿದ ಗೀತೆ ಜನಗಣಮನ ಅಧಿನಾಯಕ ಜಯ. ಅಧಿನಾಯಕ ಅಂದ್ರೆ ಯಾರು ಆಗಿದ್ರೆ ಯಾರು ಅಂತ ಅನ್ಸುತ್ತೆ, ಅಧಿನಾಯಕ ಅಂತ ಆಗ್ಬಿಡತ್ತೆ ಅಂತ. ಸೊ ಈ ಪರಿಕಲ್ಪನೆಯನ್ನು ಕಟ್ಕೊಂಡಾಗ ಸಮಾಜ ಹೇಳ್ತು ಇದು ಬೇಡ. ಸ್ವತಃ ರವೀಂದ್ರರೇ ಮೊದಲನೇ ಬಾರಿಗೆ ಹಾಡಿ ಯಾವುದಕ್ಕೆ ಗೌರವ ತಂದ್ಕೊಟ್ರೋ ಅದನ್ನ ರಾಷ್ಟ್ರಗೀತೆ ಮಾಡೋಣ. ಯಾಕೆ ಬೇಡ ಅಂತ ನೆಹರುಗನ್ನಿಸ್ತು ಅಂತಂದ್ರೆ ಮುಸಲ್ಮಾನರು ಬೇಜಾರು ಮಾಡ್ಕೊಂಡ್ರೆ, ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಕೊಟ್ಟಾಗಿದೆಯಲ್ಲ, ನೀವೇನ್ ಬೇಕಿದ್ರು ಮಾಡ್ಕೊಳ್ಳಿಯಲ್ಲ ಅಂತ ಹೇಳಿದಾಗ್ಲೂ ಕೂಡ ಅವರ ಮನಸ್ಸಿನಲ್ಲಿ ಆ ತರದ ಯಾವ ಪರಿಕಲ್ಪನೆಯೂ ಇರಲಿಲ್ಲ. ಒಟ್ಟಾರೆ ಈ ಗೀತೆಯನ್ನ ಯಾವ ಕಾರಣಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಥಿತಿ ಇಲ್ಲ ಅಂತ. ಹೀಗಾಗಿ ವಂದೇ ಮಾತರಂನ ಕಂಡಾಗಲೆಲ್ಲ ಅದಕ್ಕೆ ಪ್ಯಾರಲಲ್ ಆಗಿ ನಿಸ್ಸಂಶಯವಾಗಿ ಈ ಮನುಷ್ಯನು ಬಂದು ನಿಲ್ತಾರೆ. ಜವಾಹರ್ಲಾಲ್ ನೆಹರು ಮೇಲೆ ಆರೋಪ ಆಗುತ್ತೆ. ಆರೋಪಕ್ಕೆ ಉತ್ತರ ಕೊಡಬೇಕು, ಓಡೋಗೋದಲ್ಲ. ತಪ್ಪಾಗಿದ್ರೆ ಹೌದು ತಪ್ಪಾಯ್ತು ಅಂತ ಹೇಳಬೇಕು. ತಪ್ಪಾಗಿದೆ ಅಂತ ಹೇಳ್ಕೊಳ್ಳುವ ಸ್ಥಿತಿಯಲ್ಲಿ ಅವ್ರು ಇಲ್ಲ. ಯಾಕೆ ಅಂತಂದ್ರೆ ಇವತ್ತಿಗೂ ಕೂಡ ವಂದೇ ಮಾತರವನ್ನ ವಿರೋಧಿಸುವಂತ ಮನಸ್ಥಿತಿಯಿಂದ ಆಚೆಗೆ ಅವ್ರು ಬರಲಿಲ್ಲ. ಇದು ಅವ್ರ ಪ್ರಾಬ್ಲಮ್. ನೀವು ಆರ್ಕೆಸ್ಟ್ರಾ ಬಗ್ಗೆ ಹೇಳ್ತಾ ಇದ್ರಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ನೆಹರು ಅವರೇ ಬರೆದಿರುವ ಪತ್ರದ ಉಲ್ಲೇಖ, ಇದ್ರ ಬಗ್ಗೆ ಕೂಡ ಬಹಳ ಚರ್ಚೆ ಆಗುತ್ತೆ. ಇದ್ರಲ್ಲಿ ಕೂಡ ನೆಹರು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ವಂದೇ ಮಾತರಂ ಈ ಫಾರಿನ್ ಆರ್ಕೆಸ್ಟ್ರಾಗಳಿಗೆ ಸೂಟ್ ಆಗೋ ರೀತಿಯಲ್ಲಿಲ್ಲ. ಭಾರತದ ನ್ಯಾಷನಲ್ ಆಂಥಮ್ ಅಂತ ಹೇಳಿ ಯಾವ್ದಿರುತ್ತೆ ಅದು ಕೇವಲ ಭಾರತದಲ್ಲಿ ಮಾತ್ರವಲ್ಲ ವಿದೇಶಿ ನೆಲದಲ್ಲೂ ಕೂಡ ಹಾಡಬೇಕು. ಹಾಗಾಗಿ ಜನಗಣಮನವನ್ನ ನಾವು ಚೂಸ್ ಮಾಡಬಹುದು, ಯಾಕಂದ್ರೆ ಇದು ಫಾರಿನ್ ಆರ್ಕೆಸ್ಟ್ರಾಗಳಿಗೆ ಸೂಟ್ ಆಗುತ್ತೆ. ಇದನ್ನ ಉಲ್ಲೇಖ ಹೇಗ್ ಮಾಡ್ತಾರೆ ಅಥವಾ ವಿಶ್ಲೇಷಣೆ ಹೇಗ್ ಮಾಡ್ತಾರೆ ಅಂದ್ರೆ, ಹೌದಲ್ವಾ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಹಾಡುವಂತಹ ಗೀತೆ ನಮ್ಮ ರಾಷ್ಟ್ರಗೀತೆ ಆಗ್ಬೇಕು, ಹಾಗಾಗಿ ಜನಗಣಮನವನ್ನ ಚೂಸ್ ಮಾಡಿದ್ರು ತಪ್ಪು. ಬೇರೆ ರಾಷ್ಟ್ರಗಳಲ್ಲಿ ಯಾರು ಹಾಡ್ತಾರೆ ಸ್ಮಿತಾ? ನಾವೇ ಹಾಡಬೇಕು. ಅಲ್ಲ, ನಾವೇ ಹಾಡಬೇಕು. ಸರಿ, ಬೇರೆ ಈಗ ಡೊನಾಲ್ಡ್ ಟ್ರಂಪ್ ನಿಂತ್ಕೊಂಡು ಹಾಡ್ತಾನ? ಈ ದೇಶದ ಪ್ರಧಾನಮಂತ್ರಿ ಹೋದಾಗ ಅಲ್ಲಿನ ಬ್ಯಾಂಡ್ ಸೆಟ್ ನವರು ಅದನ್ನು ನುಡಿಸಬೇಕಾಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಜಗತ್ತಿನ ಒಂದೆರಡು ರಾಷ್ಟ್ರಗಳು, ನನಗೆ ಆ ರಾಷ್ಟ್ರಗಳ ಹೆಸರು ಗೊತ್ತಿಲ್ಲ, ನೀವು ಹುಡುಕಾಡಿದ್ರೆ ಗೊತ್ತಾಗ್ಬೋದು, ರಾಷ್ಟ್ರಗೀತೆ ಯಾವುದು ಅಂತ ಕೇಳಿದ್ರೆ ಬರೀ ಮ್ಯೂಸಿಕ್ ಇದೆ, ಪದಗಳೇ ಇಲ್ಲ. ಪದಗಳೇ ಇಲ್ಲದ ರಾಷ್ಟ್ರಗೀತೆಯನ್ನು ಇಟ್ಕೊಂಡಿರಿದ್ದಾರೆ. ಯಾಕೆಂದ್ರೆ ಅದು ಆ ರಾಷ್ಟ್ರದ ಪರಂಪರೆಗೆ, ರಾಷ್ಟ್ರೀಯತೆಗೆ ಪ್ರೇರಣೆ ಕೊಡಬಲ್ಲಂತ, ಶಕ್ತಿ ಕೊಡಬಲ್ಲಂತ ಸಂಗತಿ ಅಂತ. ಆದ್ರೆ ನಮ್ಮಲ್ಲಿ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ಯಾವುದು ಪ್ರೇರಣಾದಾಯಿ ಆಗ್ಬೇಕಿತ್ತೋ, ಯಾವುದು ಶಕ್ತಿ ತುಂಬಬೇಕಿತ್ತೋ ಅದನ್ನ ಈ ಸ್ಥಿತಿಗೆ ಇಳಿಸ್ಕೊಂಡಿದೀವಿ ನಾವು. ಅದನ್ನ ಈ ತರ ಬೇರೆ ರಾಷ್ಟ್ರದವರಿಗೆ ಒಪ್ಪಿಗೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಇಂಗ್ಲಿಷ್ ಹಾಡನ್ನೇ ಸೆಲೆಕ್ಟ್ ಮಾಡಬೇಕಾಗಿದ್ರೆ, ಇಂಗ್ಲಿಷ್ ಹಾಡನ್ನು ಮಾಡೋದ್ರಿಂದ ಎಲ್ಲಾ ಬ್ಯಾಂಡಿಗೂ ಚೆನ್ನಾಗಿ ಸೂಟ್ ಆಗುತ್ತೆ, ಅದಕ್ಕೆ ಮಾಡಬೇಕು ಅಂತ ಪುಣ್ಯ ನೆಹರು ಅದನ್ನು ಹೇಳಲಿಲ್ಲ. ಇಲ್ಲದೆ ಹೋಗಿದ್ರೆ ನೆಹರು ಅದನ್ನು ಹೇಳಿರ್ತಿದ್ರು. ಆದ್ರೆ ಬಹುಶಃ ನನಗನ್ಸುತ್ತೆ ಜನಗಣಮನ ಕೂಡ ಇವ್ರೇನ್ ತಿಳ್ಕೊಂಡಿದ್ದಾರೋ ಅಷ್ಟೇ ಇಲ್ಲ. ಜನಗಣಮನದಲ್ಲೂ ಮತ್ತೆ 3 ಸ್ಟ್ಯಾನ್ಸಾ ಇದೆ. ಈ 3 ಸ್ಟ್ಯಾನ್ಸಾನು ಸರಿಯಾಗಿ ಈ 3 ಸ್ಟ್ಯಾನ್ಸಾನು ಸರಿಯಾಗಿ ನೋಡಿದ್ರೆ ಮುಸಲ್ಮಾನರು ಅದಕ್ಕೂ ವಿರೋಧ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ರವೀಂದ್ರನಾಥ್ ಠಾಗೂರ್ ಬಗ್ಗೆ ನನಗೆ ಎಳ್ಳಷ್ಟು ಅನುಮಾನ ಇಲ್ಲ. ಆ ಮನುಷ್ಯನ ದೇಶಭಕ್ತಿ ಅಪ್ರತಿಮವಾದ್ದು. ಕಾಂಗ್ರೆಸ್ಗೆ ಸರಿಯಾಗಿ ಅವ್ರ ದೇಶಭಕ್ತಿ ಅರ್ಥ ಆದ್ರೆ ನಾಳೆಯಿಂದ ರವೀಂದ್ರನಾಥ್ ಠಾಗೂರ್ ವಹಿಸ್ಕೊಂಡು ಮಾತಾಡೋದೇ ಬಿಟ್ಬಿಡ್ತಾರೆ. ಯಾವ ರಾಷ್ಟ್ರಗೀತೆಯನ್ನ ಕೇಳಬೇಕಾದ್ರೆ ನಾನು ನಿಂತ ಜಾಗದಲ್ಲಿ ಈ ರಾಷ್ಟ್ರಕ್ಕೋಸ್ಕರ ನನ್ನನ್ನು ನಾನು ಸಮರ್ಪಿಸಿಕೊಳ್ಬೇಕು ಅಂತ ಅನ್ನಿಸ್ಬೇಕು, ಅದು ರಾಷ್ಟ್ರಗೀತೆ ಆಗಬೇಕು. ಸೊ ಆ ದಿಶೆಯಿಂದ ನೋಡಿದ್ರೆ 1905ರಿಂದ ಹಿಡಿದು 1947ರವರೆಗೆ ನಿರಂತರವಾಗಿ ಈ ದೇಶದ ಅತ್ಯಂತ ಸಾಮಾನ್ಯ ವ್ಯಕ್ತಿಗೂ ಪ್ರೇರಣೆ ಕೊಟ್ಟಂತ ಗೀತೆ, ಮಂತ್ರ ಯಾವ್ದಾದಿದ್ರೆ ವಂದೇ ಮಾತರಂ. ಎಷ್ಟು ಜನ ಜನಗಣಮನವನ್ನ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹಾಡಿದ್ದಾರೆ ಹೇಳಿ? ಜನಗಣಮನದ ಬಗ್ಗೆ ವಿರೋಧ ಬೇರೆ ಪ್ರಶ್ನೆ, ಆದ್ರೆ ಎಷ್ಟು ಜನ ಹಾಡಿದ್ದಾರೆ? ಬಟ್ ನೀವು ಅದನ್ನ ರಾಷ್ಟ್ರಗೀತೆ ಅಂತ ಗುರುತಿಸ್ಲಿಕ್ಕೆ ಕಾರಣ ಏನು? ಅದರಲ್ಲಿ ಕೆಲವು ಪದಗಳು ಇಡೀ ದೇಶವನ್ನ ಪ್ರತಿನಿಧಿಸುತ್ತೆ ಅನ್ನೋ ಏಕೈಕ ಕಾರಣಕ್ಕ ಇದಿರಬಹುದಾ? ಇದು ಆಗಿನ ಅಸ್ಸಾಂನ ಗವರ್ನರ್ ಆಗಿದ್ದ ಪ್ರಕಾಶ್ ಅವರಿಗೆ ನೆಹರು ಅವರು ಬರೆದಿರುವ ಪತ್ರ ಅಂತ ಹೇಳಿ ಉಲ್ಲೇಖ ಇರೋದು. ಇದರಲ್ಲಿ ನೆಹರು ಅವರು ಬಹಳ ಸ್ಪಷ್ಟವಾಗಿ ಬರೀತಾರೆ, ಐ ಥಿಂಕ್ ಇಟ್ ವುಡ್ ಬಿ ಮೋಸ್ಟ್ ಅನ್ಫಾರ್ಚುನೇಟ್ ಫಾರ್ ವಂದೇ ಮಾತರಂ ಟು ಬಿ ಅಡಾಪ್ಟೆಡ್ ಆಸ್ ದ ನ್ಯಾಷನಲ್ ಆಂಥಮ್. ಅಂದ್ರೆ ನೆಹರು ಅವರು ಯೋಚನೆ ಮಾಡ್ತಿದ್ದಾರೆ, ವಂದೇ ಮಾತರಂ ಅನ್ನ ನ್ಯಾಷನಲ್ ಆಂಥಮ್ ಅಂತ ಹೇಳಿ ಗುರುತಿಸ್ಬಿಟ್ರೆ ಇಟ್ ವಿಲ್ ಬಿ ದ ಮೋಸ್ಟ್ ಅನ್ಫಾರ್ಚುನೇಟ್. ಇದು ನೆಹರು ಅವರ ಕಲ್ಪನೆ. ಬಹುಶಃ ಈ ಉತ್ತರ ಇದೇ ಇರಬಹುದು. ಅದಕ್ಕೆ ಮತ್ತೆ ನೆಹರು ಯಾಕೆ ಬರ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ನೆಹರು ಪ್ರತಿ ಕ್ಷಣದಲ್ಲೂ ಇದ್ರ ಹಿಂದೆ ನಿಂತು ಯಾವ ಕಾರಣಕ್ಕೂ ವಂದೇ ಮಾತರಂ ಆಗಬಾರದು ಅಂತ ಡಿಸೈಡ್ ಮಾಡಿದ್ರು. ನೆಹರು ಹಿಂದೂ ವಿರೋಧಿ.
ನಾನಿವತ್ತು ಕ್ಯಾಮೆರಾ ಮುಂದೆ ಕೂತ್ಕೊಂಡು ಹೇಳ್ತೀನಿ, ಯಾಕೆ ಹಿಂದೂ ವಿರೋಧಿ? ನೆಹರು ವಂದೇ ಮಾತರಂನ ವಿರೋಧಿಸಿದ್ರು. ಯಾವ ಕಾರಣಕ್ಕೆ? ಮುಸಲ್ಮಾನರಿಗೆ ಇದರಿಂದ ನೋವಾಗುತ್ತೆ. ಅದರಲ್ಲಿ ತೊಮ್ಮಿ ದುರ್ಗಾ ದಶಪ್ರಹರಣ ಧಾರಣಿ ಅಂತ ಬರುತ್ತೆ. ನೆಹರು ಸೋಮನಾಥ ಮಂದಿರವನ್ನ ಕಟ್ಟೋದು ಬೇಡ ಅಂತ ಹೇಳಿದ್ರು. ಯಾವ ಕಾರಣಕ್ಕೆ? ಅದರಿಂದ ಮುಸಲ್ಮಾನರಿಗೆ ನೋವಾಗುತ್ತೆ. ಅಲ್ಲಪ್ಪ, ಸೋಮನಾಥ ಮಂದಿರದ ಮೇಲೆ ನಿರಂತರ ದಾಳಿಯಾಗಿ ನಾವು ಅನುಭವಿಸಿರೋ ನೋವು, ಅದಕ್ಕೇನ್ ಹೇಳ್ತೀರಾ? ಗೊತ್ತಿಲ್ಲ. ನೆಹರು ಈ ದೇಶದಲ್ಲಿ ಯಾವ್ಯಾವ ಮುಸ್ಲಿಂ ಮಸೀದಿಗಳು ನಿರ್ಮಾಣಗೊಂಡಿವೆಯೋ ಅದು ಹಾಗೆ ಇರ್ಲಿ ಅಂತ ಬಯಸ್ಕೊಂಡಿದ್ರು. ನೆಹರು ಯಾರು ಮುಸ್ಲಿಂ ವೀರರು ಅಂತ ಅನ್ಸ್ಕೊಂಡು ಇಲ್ಲಿ ತೀರ್ಕೊಂಡಿದ್ದಾರೋ ಅವರ ಗೋರಿಗಳಿಗೆ ಹೋಗಿ ಭೇಟಿ ಕೊಡ್ತಿದ್ರು, ತಮ್ಮ ಮಗಳನ್ನು ಕರ್ಕೊಂಡು ಹೋಗ್ತಿದ್ರು. ಅಂದ್ರೆ ಇದರ ಅರ್ಥ ಏನು? ನೆಹರು ಪದೇ ಪದೇ ಹಿಂದೂಗಳ ಭಾವನೆಯನ್ನ ಘಾಸಿಗೊಳಿಸಿ ಆದ್ರೂ ಮುಸಲ್ಮಾನರ ವೋಟನ್ನ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳಿಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅಂತ ನಿರಂತರ ಪ್ರಯತ್ನ ಪಟ್ಟವರು. ಹೀಗಾಗಿ ಇವತ್ತು ವಂದೇ ಮಾತರಂನ ಚರ್ಚೆ ಬಂದಾಗ ಕಟಕಟೆಯಲ್ಲಿ ನೆಹರು ನಿಂತ್ಕೊಳ್ತಾರೆ. ಕಾಂಗ್ರೆಸ್ ವಂದೇ ಮಾತರಂನ ಚರ್ಚೆ ಬೇಡ ಅಂತ ಯಾಕೆ ಹೇಳುತ್ತೆ ಗೊತ್ತಾ? ಇಷ್ಟೇ ಕಾರಣ. ಅವ್ರಿಗೆ ಗೊತ್ತಿದೆ, ಪ್ರತಿ ಬಾರಿ ರಾಷ್ಟ್ರೀಯತೆಯ ಚರ್ಚೆ ಬಂದಾಗಲೆಲ್ಲ ಅರಾಷ್ಟ್ರೀಕರಣದ ಅಥವಾ ದೇಶಭಕ್ತರ ವಿರುದ್ಧವಾಗಿ ನಿಂತಂತ ವ್ಯಕ್ತಿಯಾಗಿ ನೆಹರು ಪ್ರೊಜೆಕ್ಟ್ ಆಗ್ತಾರೆ. ಹೀಗಾಗಿ ನೆಹರುನ ಪಕ್ಕಕ್ಕಿಡ್ಲಿಕ್ಕೋಸ್ಕರ ಅವರು ಈ ವಿಚಾರವನ್ನೇ ತರೋದು ಬೇಡ ಅಂತ ಹೇಳ್ತಾರೆ. 70-75 ವರ್ಷಗಳಲ್ಲಿ ಕಾಂಗ್ರೆಸ್ ಹೀಗೆ ಮಾಡ್ತು. ಈ ತರದ ಎಲ್ಲ ವಿಚಾರಗಳನ್ನ ಅಂಡರ್ ದ ಕಾರ್ಪೆಟ್ ದಬ್ತು, ಅದರ ಸಮಾಧಿಯ ಮೇಲೆ ತಾನು ನಿಂತ್ಕೊಂಡು ರಾಜ್ಯ ಮಾಡ್ತು. ಇನ್ನು ನಡೆಯೋದಿಲ್ಲ. ಇವತ್ತಿನ ಸಮಾಜ ಜಾಗೃತಗೊಂಡಿದೆ, ತರುಣರು ಎಚ್ಚೆತ್ತುಕೊಂಡಿದ್ದಾರೆ. ಅವರು ಇದನ್ನೆಲ್ಲ ಹುಡುಕಿ ತೆಗಿತಾರೆ, ಕಾಂಗ್ರೆಸ್ಗೆ ಛೀಮಾರಿ ಆಗ್ತಾರೆ ಅಂತ.